ಏನು ಮಗಳ ಇವತ್ತು ಈ ಪಾಟಿ ಕುಸ್ ಖುಷಿಯಾಗಿದೆಯಲ್ಲ? ಏನು ವಿಷಯ? ಏನೆಲ್ಲ ಲಾಟ್ರಿ ಗಿಟ್ರಿ ಹೊಡಿತಾ ಏನು? ಅಮ್ಮ, ಅದೇನು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಹೇಳ್ತಾರಲ್ಲ, ಹಂಗಾಯ್ತು ಅಮ್ಮ. ಎಲ್ಲ ಹೇಳ್ತಿದ್ರಲ್ಲ ಪೊದ್ದಿನೇನು ಮಾಡೋಕ್ಕಾಗಿಲ್ಲ ಅಂತ. ನಿನಗೆ ಗೊತ್ತಾ, ನನಗಂತೂ ಒಂದು ಒಳ್ಳೆ ಐಡಿಯಾ ಬಂತು. ಪೊದ್ದು ಅವ್ರ ಅಮ್ಮ ಫೋನ್ ಹಾಕಿತ್ತು ನನಗೆ. ಪೊದ್ದು ಹತ್ರ ಕಿತ್ತಾಡ್ಕೊಂಡು ಆಗಲೇ ನೀನು ಒಂದೂವರೆ ತಿಂಗಳೇನೋ ಆಗೈತಂತೆ. ಪೊದ್ದಿ ಯಾಕೋ ಮಾತಾಡ್ತಿಲ್ವಂತೆ ಅವ್ರ ಅಮ್ಮ ಅಪ್ಪನ ಹತ್ರ. ಫೋನು ಎತ್ತುತ್ತಾ ಇಲ್ವಂತೆ. ಅದಕ್ಕೆ ನೀನು ಖುಷಿ ಪಡೋ ಅಂಥದ್ದೇನ್ಲಿ ಆಗೈತೆ? ಅಯ್ಯೋ, ನಾನು ಏನೋ ದೊಡ್ಡ ಲಾಟ್ರಿ ಗಿಟ್ರಿ ಹೊಡಿತೀನೋ ಅಂತ ಅನ್ಕೊಂಡೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ಯಾ ಅಮ್ಮ. ಲಾಟ್ರಿ ನೆನೆಯ ಅವಳು ಮಾತಾಡಲಿಲ್ಲ ಅವ್ರ ಅಮ್ಮನ ಹತ್ರ ಅಂತಂದ್ರೆ ನನಗೆ ಲಾಟ್ರಿ ನೆನೆಯ ಅಲ್ವಾ? ಎಂಥ ಲಾಟ್ರಿ ಮಗಳೇ? ಅವ್ರ ಅಮ್ಮಂಗೆ ಫೋನ್ ಹಾಕಿ ಹೇಳಿದ್ದೀನಿ. ಅಯ್ಯೋ, ನಿಮ್ಮ ಮಗಳು ಪಾಪ ಮನೆ ಕಟ್ತಾವಳಲ್ಲ, ಭಾಳ ಕಷ್ಟಗಳೇ, ಅವಳಿಗೊಂದು 50,000 ರೂಪಾಯಿ ದುಡ್ಡು ಬೇಕು ಅಂತ ಇದ್ಲು. ಊರವ್ರ ತಗೆಲ್ಲ ಸಾಲ ಕೇಳ್ತಾವಳೆ ಪಾಪ ಅಂತ ಹೇಳ್ಬಿಟ್ಟು ನಾನೇ ನಿನಗೆ ಹೇಳಿದ್ದೀನಿ. ಅದಕ್ಕೂ ಇದಕ್ಕೂ ಏನ್ಲೇ ಸಂಬಂಧ? ಅವಳಿಗೆ ದುಡ್ಡು ಕೊಟ್ಟರೆ ನಿನ್ಗೇನು ಬರೋದು ಲಾಭ? ಅಯ್ಯೋ, ಪ್ಯಾಕ್ರು ಮುಂಡೆ ತದ್ದಿದ್ದಂಗಿದು. ಸುಮ್ಕೋಗತ್ಲಾಗೆ. ಅಯ್ಯೋ ಪೆದ್ದಮ್ಮ, ನೀನು ಕೇಳಿಲಿ. ಈಗ ಅವ್ರ ಅಮ್ಮ ತಂದ್ಬಿಟ್ಟು ನನ್ನ ಕೈಗೆ ದುಡ್ಡು ಕೊಡೋದು. ಪೊದ್ದು ಮಾತಾಡೋಲ್ಲ, ಈಗ ನನ್ನ ಕೈಗೆ ದುಡ್ಡು ಕೊಡ್ತದೆ. ನಾನು ಇಕ್ಕೊಬಿಡ್ತೀನಿ. ಪೊದ್ದು ಕೊಟ್ಟೆ ಅಂತ ಹೇಳ್ಬಿಟ್ಟು ಏನೇನು ಬೇಕೋ ನಂಗೆಲ್ಲ ತರ್ಸ್ಕೊಂಡು ಮಡಿಕೊಬಿಡ್ತೀನಿ. ಹೆಂಗೋ ಒಬ್ಳೇ ಮಗಳಲ್ವ ಇರೋದು, ಅವ್ರ ಅಮ್ಮ ಏನು ಬೇಕಾದರೂ ಕೊಡ್ತದೆ. ಹೆಂಗೆ ನನ್ನ ಪಿಲಾನು? ಅಯ್ಯೋ ಮಗಳೇ, ಅಯ್ಯೋಯ್ಯೋ ಎಂಥ ಪಿಲಾನ್ ಮಾಡ್ಬಿಟ್ಟಿದೆಯೇ. ಹಬ್ಬ ಸದ್ಯ ಅತ್ಲಾಗ ಹೆಂಗೋ ಬಡ್ಡಿ ಅಳಿಯನ್ನು ಓಡಿಸ್ಬಿಟ್ಟೆ. ಹಾಗೆ ನೀನು ಆದ್ನೇ ಆಸ್ತಿನೂ ಪಡ್ಕೊಂಡೆ. ಇವಾಗ ನೋಡಿದ್ರೆ ಪೊದ್ದಿ ಮನೆಯಾಗಿರೋದೆಲ್ಲ ಪಡ್ಕೊಂತ ಇದೆಯಾ? ಅಯ್ಯೋ ದೇವ್ರೆ, ಅದು ಎಲ್ಲಿಂದ ಬಂತ ನಿಂಗೆ ಈ ಪಾಟಿ ತಲೆ? ಹಾಂ, ಸರಿ ಒಳ್ಳೇದೇ ಆಯಿತು. ಮತ್ತು ಯಾವಾಗ ತಗೊಬತ್ತಾಳಂತ 50,000? ಯಾವಾಗ ಅಂತ ಕೇಳ್ತಿಯಲ್ಲಮ್ಮ? ಇನ್ನೇನು ಬತ್ತಾಳೆ ನೋಡ್ತಾ ಇರೋ. ನಿನ್ನೆ ಸಾಯಂಕಾಲನೇ ಹೇಳಿದ್ದೀನಿ, ಹಂಗೆ ಹಿಂಗೆ ಕಷ್ಟ ಅಂತ ಹೇಳ್ಬಿಟ್ಟು ಇವತ್ತಾಗಲೇ ಹೊಂದಿಸ್ಕೊಂಡು ತಗೊಂಡು ಬಂದೇ ಬತ್ತಾಳೆ. ನೋಡ್ತಾ ಇರು. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಮಗೆಲ್ಲ ದುಡ್ಡು ಬರ್ತದೆ, ನಾವು ಆರಾಮಾಗಿರ್ಬೋದು. ಇನ್ಮೇಲೆ ನೋಡು, ಈ ಮನೆಯೆಲ್ಲ ನಮ್ಮದೇ ನೆನೆಯ, ಆಮೇಲೆ ನನ್ನ ಆದ್ನಿ ಆಸ್ತಿ ಎಲ್ಲ ನಮ್ಮದೇ ನೆನೆಯ. ನಮ್ಮ ಆಸ್ತಿನೂ ನಮ್ಮದೇ ನೆನೆಯ. ಈ ಪೊದ್ದಿ ಹತ್ರ ಅವ್ರ ಅಮ್ಮರದ ದುಡ್ಡು ಕಿತ್ಕೊಳ್ಳೋದು ನಮ್ಮದೇ ನೆನೆಯ. ಅಮ್ಮ, ನಿನ್ನ ಮಗಳು ಇನ್ನು ಮೇಲೆ ಟಾಪ್ ಆಗಿತ್ತಾಳೆ. ಪೊದ್ದು ಮಗಳೇ, ಪೊದ್ದು ಅಗಳೇ ಬಂದ್ಲು ಅಂತ ಅನ್ನಿಸ್ತದೆ ಪೊದ್ದಿ ಅವ್ರಮ್ಮ. ಕಣಮ್ಮ, ನಾನು ಹೇಳಿಲ್ವಾ ಬತ್ತಾಳೆ ಅಂತ ಹೇಳ್ಬಿಟ್ಟು ಕೊನೆಗೂ ಬಂದ್ಲು. ಸರಿ ಬಾ, ಹೋಗ್ಬಿಟ್ಟು ಹೆಂಗೋ ನಯಸ್ ಮಾಡ್ಬಿಟ್ಟು ದುಡ್ಡೆಲ್ಲ ವಸೂಲಿ ಮಾಡ್ಕೊಳ್ಳೋಣ. ನಡಿ ಮಗಳೇ. ಪೊದ್ದು. ಆಂಟಿ ಬಂದ್ರಾ? ಅಯ್ಯೋ, ನೀವು ಬರ್ತಿರೋ ಬರಲ್ವೋ ಅಂತ ಅನ್ಕೊಂಡಿದ್ದೆ. ಇಷ್ಟು ಬಿರ್ನ ಬರ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ. ಬಂದ್ಬಿಟ್ರಲ್ಲ, ಬನ್ನಿ ಕುಂತ್ಕ ಬನ್ನಿ. ಅಯ್ಯೋ ಬಿಡವ, ಪರವಾಗಿಲ್ಲ ಬಿಡು. ನನ್ನ ಮಗಳನ್ನ ಕರಿಯವ, ನನ್ನ ಮಗಳನ್ನ ಕರಿ. ಪಾಪ ಅವಳಿಗೆ ಅಂತ ಹೇಳ್ಬಿಟ್ಟು ನಾನು 50,000 ರೂಪಾಯಿನ ಎತ್ಕೊಂಡ್ಬಿಟ್ಟು ಬಂದೀವ್ನಿ. ಮನೆ ಕಟ್ಟೋದೊಂದು ಮಾತು ಹೇಳೋದಲ್ವ ನನ್ನ ಮಗಳು ನನಗೆ. ಹಿಂಗೆ ಮನೆ ಕೊಡ್ತಾ ಇದೀವಿ ಕಣಮ್ಮ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ರೇನು ಗಂಟೋಗೋದು ಅವಳದು. ನಾನೇ ಕೊಡ್ತಾ ಇದ್ದೆ. ಕಂಡೋರ್ತಾಗೆಲ್ಲ ಸಾಲ ಮಾಡೋಂಥದ್ದೇನು ನನ್ನ ಮಗಳು? ಹಾಂ, ನನ್ನ ಗಂಡಂಗೂ ಹೇಳ್ದಿದ್ದಂಗೆ ನಾನು ಎತ್ಕೊಬಂದಿವ್ನಿ ದುಡ್ಡನ್ನ. ಎಲ್ಲಿ ಕರಿ, ನನ್ನ ಮಗಳು ಕೊಟ್ಬಿಟ್ಟು ಹೊಂಟೋಯ್ತೀನಿ. ಅವಳು ಮಾತಾಡೋದೇ ಬೇಡ ನನ್ನ ಹತ್ರ. ದುಡ್ಡು ಕೊಟ್ಟೋಗಕ್ಕೆ ಹೆಂಗೆ? ಎಲ್ಲಿ ಪದ್ದು? ಅಯ್ಯೋ ಆಂಟಿ, ಇರಿ, ನೀವು ಕಿರ್ಚ್ಕೊಂಡ್ರೆ ಎಲ್ಲಿ ಬತ್ತಲ್ಲ ಒಳಗಿಂದ. ನಾನೇ ಹೋಗ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀನಿ. ಇರಿ ಇಲ್ಲೇ ನೆನೆಯ. ಸರಿ ಕಣವ, ನಮ್ಮ ಕಡೆಯಿಂದ ತಿಯೊಪ್ಪಾಯ್ತು. ಅವಳು ಅವತ್ತು ಬೈದಿದ್ದು ನಮ್ಮದೇ ನೆನೆಯ ತಿಯೊಪ್ಪು ಅಂತ ಹೇಳ್ಬಿಟ್ಟು ಕರ್ಕೊಂಬಾವ ನನ್ನ ಮಗಳನ್ನ. ಸರಿ ಆಂಟಿ, ಹಿಂಗೋ ಹಂಗೆ ಕರ್ಕೊಬತ್ತೀನಿ. ನೋಡ್ತಾ ಇರಿ. ಪೊದ್ದು ಮನೆಯಾಗೇ ಇಲ್ಲ. ನನ್ನ ಮಗಳು ಏನು ಆಟ ಆಡೋದು ಕಲ್ತ್ಬಿಟ್ಟವಳೆ. ಬನ್ನಿ ಯಾಕರೆ ಕುತ್ಕ ಬನ್ನಿ. ಅಲ್ಲ, ಇರೋಳವಳು ಮಗಳು ಬಂದು ಇಲ್ಲೇ ಇರೋದು ಬಿಟ್ಬಿಟ್ಟು ನೀವು ಯಾಕೆ ಆ ಪಾಟಿ ದೂರ ಇದ್ದೀರಲ್ಲ? ಅಕ್ಕ, ಎಲ್ಲನೂ ಮನೆ ಬಿಟ್ಬಿಟ್ಟು ಹೆಣ್ಮಕ್ಳು ಮನೆಗೆ ಬಂದ್ಬಿಟ್ಟು ಸೇರ್ಕೊಂಬಿಡಕ್ಕಾಯ್ತದ? ಯಾರನ್ನ 4 ಜನ ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ. ಹೆಣ್ಮಕ್ಳು ಮನೆಗೆ ಬಂದ್ಬಿಟ್ಟು ಸೇರ್ಕೊಬಿಟ್ಟವ್ರಪ್ಪ ಅಂತ ಹೇಳ್ಬಿಟ್ಟು ನಾನು ಬರೋಕ್ಕಿಲ್ಲ. ಕೈಲಾದಷ್ಟು ದಿನ ಅಲ್ಲೇ ದುಡ್ಕೊಂಡು ತಿನ್ನೋದು, ಆಮೇಕಿಂದ ನೋಡ್ಕೊಳ್ಳೋದು ಮುಂದೆ. ಪದ್ದಿ ಪಾಪ ನಿಮ್ಮ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡವ್ರೆ. ಎದ್ದು ಬಾ ಪದ್ದು, ಹಿಂಗೆಲ್ಲ ಮುಂಚ್ಕೊಂಡು ಕೂತ್ಕೋಬೇಡ. ನಾನು ಹೇಳಿದ್ದೆ ತಪ್ಪಾಯ್ತು ನಿಮ್ಮ ಅಮ್ಮಂಗೆ. ಅಯ್ಯೋ ಪಾಪ ಬಾ, ನಿಮ್ಮಮ್ಮ ಶಾನೆ ಬೇಜಾರು ಮಾಡ್ಕೊಂಬಿಟ್ಟವ್ರೆ. ಯಾಕೆ ಮಾತಾಡ್ತಿಲ್ಲ? ಸುಮ್ಮನೆ ಕೈ ಸನ್ನೆಗೆ ಹಂಗೆ ಹಿಂಗೆ ಅಂತಿದ್ಯಾ? ನಿಮ್ಮ ಅಮ್ಮಂಗೆ ನಾನು ಹೇಳಿದ್ದೀನಿ ನೀನು ಇಲ್ಲೇ ಇದೆಯಾ ಅಂತ ಹೇಳ್ಬಿಟ್ಟು. ಆದ್ರೂ ನೀನು ಹಿಂಗೆಲ್ಲ ಮಾಡಬಾರ್ದು ಪದ್ದು. ಎದ್ದು ಬಾರೆ. ನನ್ನ ಮಗಳು ನನ್ನ ಮೇಲೆ ಮುನಿಸ್ಕೊಬಿಟ್ಟವಳೆ. ನೋಡಿದ್ರ ಒಳಗಡೆ ಇದ್ರೂ ಮಾತು ಆಡ್ತಿಲ್ಲ. ಅಯ್ಯೋ, ಹೆಣ್ಮಕ್ಳು ಅನ್ನೋದಕ್ಕಿಂತ ಮುಂಚ್ಕೊಂತಾರೆ. ಹಂಗಂತ ಬೇಜಾರು ಮಾಡ್ಕೊಳಕ್ಕಾಯ್ತದ? ನೀವೇ ಹೇಳಿ, ಬೇಜಾರು ಮಾಡ್ಕೊಂಡ್ರೆ ಆಯ್ತದ? ಏನೋ ಆಗಿದ್ದಾಗಲಿ ಅಂತ ಸುಮ್ ಕಾಯ್ತಿರ್ಬೇಕು. ಮಾತಾಡಿಸ್ತವೆ, ನಮ್ಮನ್ನು ಮಾತಾಡಿಸ್ತೀನಿ, ಅಲ್ಲಿ ಮಾತಾಡಿಸ್ತಾರೆ. ಈಗ ನಾವು ಕಷ್ಟಕ್ಕೊಂಚೂರು ಸಹಾಯ ಮಾಡಿದ್ರೆ ಅವ್ರು ಮಾತಾಡಿಸ್ತಾರೆ. ಈಗ ನೀನೇನು ಬರಲ್ವಾ ಈಚೆ ಕಡೆಗೆ? ನಿಮ್ಮ ಅಮ್ಮ ಬಂದೈತೆ ಮಾತಾಡ್ಕೊಂಡು ಬರಕ್ಕೆ ಬರಲ್ವಾ? ಸರಿ ಬಿಡು, ನೀನು ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಹೋಗಿ ಆಂಟಿಗೆ ನಾನು ಹೇಳ್ತೀನಿ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆಂಟಿ, ನಾನು ಅವಾಗಿಂದ ಬಲವಂತ ಮಾಡಿ ಕರಿತಾ ಇದ್ದೀನಿ ಬಾಬಾ ಅಂತ ಹೇಳ್ಬಿಟ್ಟು. ಅವಳು ಈಚೆ ಕಡೆಗೆ ಬರ್ತಾ ಇಲ್ಲ. ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುಂತ್ಕೊಬಿಟ್ಟವಳೆ. ನನಗಂತೂ ಒಂಥರ ಬೇಜಾರಾಯ್ತೈತೆ. ನಿಮ್ಮನ್ನು ಅಲ್ಲಿಂದ ಕರೆಸ್ಬಿಟ್ಟು ಇವಾಗ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಹಿಂಗೆಲ್ಲ ಕೋಪ ಮಾಡ್ಕೊಳ್ಳೋಳೆ ಅಲ್ಲ. ಅದು ಯಾಕೆ ಕೋಪ ಮಾಡ್ಕೊಂಬಿಟ್ಲು? ಅವ್ರ ಅಪ್ಪನ ಮಾತು ಗದ್ರದ್ ನಮ್ಮ ಅಷ್ಟಕ್ಕೇನೇನೆಯಾ ಕೋಪ ಮಾಡ್ಕೊಬಿಡೋದೆ? ಹೇಳು. ಏನು ಮಾಡೋಕ್ಕಾಯ್ತದೆ? ಅಲ್ಲ, ಮನೆಗೆ ಬಂದಿರೋ ಅಮ್ಮನ ಮಕ್ಕ ನೋಡ್ತಿದ್ದಂಗೆ ಕುಂತವಳಲ್ಲ ಇವಳು. ಇನ್ನು ಆ ಪಟ್ಟಿ ಇವಳಿಗೆ ಇದು ಬಂದಿರಬೇಡ ಇವಳು. ಸರಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ? ಅವಳಿಗೆ ತಣ್ಣಗಾದ್ಮೇಲೆ ಅವಳೇ ಮನೆಗೆ ಬರ್ತಾಳೆ. ಆಂಟಿ ಬರ್ತಾಳೆ, ಆದರೆ ಪಾಪ ಮನೆ ಕಟ್ಟಬೇಕಲ್ಲ, ಶಾನೆ ಕಷ್ಟದಾಗವಳೆ. ಅವಳು ಕಷ್ಟವ ನೋಡೋಕ್ಕಾಯ್ತಿಲ್ಲ. ನೀವೇನಾರ ದುಡ್ಡೇನಾರ ತಂದಿದ್ರೆ ಕೊಡಿ, ನಾನೇ ಹೋಗ್ಬಿಟ್ಟು ನಿಮ್ಮ ಮಗಳು ಕೊಟ್ಬಿಡ್ತೀನಿ ಹೆಂಗನ ಮಾಡ್ಬಿಟ್ಟು.
ಕಣವ ದುಡ್ಡನ್ನ ತಗೊಬಿಟ್ಟು ಬಂದಿದ್ದೀನಿ. ನನ್ನ ಮಗಳು ಕೊಟ್ಬಿಡು 50,000 ಮನೆ ಕಟ್ಟಕ್ಕೆ ಏನು ಕನ ಬಳಸ್ಕಂತ ಹೇಳ್ಬಿಟ್ಟು ಕೊಟ್ಬಿಡವ. ನನ್ನ ಗಂಡನ್ ಕಾಣ್ದಿದ್ದಂಗೆ ತಗೊಬಿಟ್ಟು ಬಂದೀನಿ, ಇಸ್ಕೊಂಡು ಯಾರು ತಗೋ ಕೊಟ್ಬಿಡವ. ಅಯ್ಯೋ 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 ನಾನು ಕೊಡ್ತೀನಿ ಆಂಟಿ, ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಾನು ಕೊಡ್ತೀನಿ. ಅವಳು ಪಾಪ ಕಷ್ಟದಗಳು ಕೊಟ್ರೆ ಬೇಡ ಅಂತ ಅನ್ನಕ್ಕಿಲ್ಲ, ಇಸ್ಕೊಂತಾಳೆ, ಕೊಡ್ತೀನಿ ಬಿಡಿ. ತಗೊಳವ 50,000 ದುಡ್ಡು ಅವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಚೊಕ್ಲಿ ಕೊಡ್ಬಳೆ ಎಲ್ಲನೂ ಮಾಡ್ಕೊಂಡು ಬ್ಯಾಗ್ ಹಾಕೊಂಡು ತಗೊಬಿಟ್ಟು ಬಂದಿದ್ದೀನಿ, ಕೊಟ್ಬಿಡವ. ಸರಿ ಆಂಟಿ ಕೊಡಿ ಆಂಟಿ. ಅವಳು ಇಸ್ಕೊಂಡ್ಲಾ ಇಲ್ವಾ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ಬಿಟ್ಟು ನಿಮ್ಗೆ ಹೇಳ್ತೀನಿ ಹೇಳಿ. ಇನ್ನೂ ಏನು ಮಾತಾಡಕ್ಕಿಲ್ವೋ ಇಸ್ಕೊಂಬಿಟ್ಟು ನಾನೇನಿಯಾ ಕೊಟ್ಬಿಟ್ಟು ಹೇಳ್ತೀನಿ, ನಾನೇನಿಯಾ ಫೋನ್ ಮಾಡ್ತೀನಿ ನಿಮಗೆ. ನನ್ನ ಮಗಳಿಗೆ ನನ್ನ ಕೈ ಯಾರೇ ಮಾಡಿರವು ಕಣವ, ಮಾರಿದಿದ್ದಂಗೆ ಕೊಟ್ಬಿಡಿ. ಸರಿ ಹೇಳಕ್ಕ, ಎಲ್ಲನ ಮಾರಿಯೋದುಂಟೆ. ಅಯ್ಯೋ ನನಗೂ ನನ್ನ ಮಗಳ ಮೇಲೆ ಭಾಳ ಪಿರುತಿ, ಹಂಗಂತ ಇದು ಮಾಡೋಕ್ಕಾಯ್ತದೆ. ಕೊಡ್ತೀವಿ ಹೇಳಿ, ನಿಮ್ಮ ಮಗಳೇನು ಬೇರೆ ಅಲ್ಲ, ನನ್ನ ಮಗಳೇನು ಬೇರೆ ಅಲ್ಲ, ಕೊಡ್ತೀವಿ ತಗೊಳ್ಳಿ. ಇನ್ನೇನು ನನ್ನ ಮಗಳೇನೇನಿಯ ಮಾತಾಡೋಕ್ಕಿಲ್ಲ ಅಂದಮೇಲೆ ಇಲ್ಲಿ ನಿಂತ್ಕೊಂಡು ಇನ್ನೇನು ಮಾಡಲಿ. ನನ್ನ ಗಂಡಂಗೆ ಬೇರೆ ಹೇಳ್ಬಿಟ್ಟು ಬಂದಿಲ್ಲ, ನಾನು ಒಯ್ತೀನಿ. ಅಯ್ಯೋ ಇದು ಬಿಟ್ಟು ಕಾಪಿ ಗಿಪಿ ಕುಡ್ಕೊಂಡು ಹೋಗ್ಬೇಕಿತ್ತು. ಅಯ್ಯೋ ಪರವಾಗಿಲ್ಲ ಬಿಡಿ, ಮಾರಿದಂಗೆ ಕೊಟ್ಬಿಡಿ ಅಕ್ಕ, ದುಡ್ಡು ಕೊಟ್ಬಿಡಿ ಸರಿನಾ. ಹೇಳಿ ನನ್ನ ಮಗಳಿಗೆ, ನೀನೆಲ್ಲೂ ಸಾಲ ಮಾಡೋಕೆ ಹೋಗ್ಬೇಡ, ನೀನು ಬೇಕಾರೆ ಫೋನ್ ಹಾಕಕ್ಕೆ ಹೇಳು ನನಗೆ. ಸರಿ ಆಯ್ತು. ಅಮ್ಮ ಹೆಂಗೆ ನಾನು 50,000 ರೂಪಾಯಿ ದುಡ್ಡು, ಅಪ್ಪ ಸತ್ಯ ಅಂತೂ ಇಂತೂ ಬಂತಲ್ಲ ನಮ್ಮ ಕೈಗೆ. ಮಗಳೇ ನೀನು ಬುದ್ವಂತೆ ಬಿಡೆ. ಅಲ್ಲ ಪೊದ್ದಿ ಒಳಗಡೆ ಇಲ್ಲ ಅಂದ್ರೂ ಯಾ ಪಾಟಿ ನಾಟಕ ಆಡ್ಬಿಟ್ಟು ನೀನು ಅವಳೆನ್ನಾಗ ನಂಬಿಸ್ಬಿಟ್ಟಲ್ಲ. ಹಬ್ಬ ಸದ್ಯ ಅಯ್ಯೋ ಬಿಸಿ ಚೊಕ್ಲಿ ಎಲ್ಲನೂ ಮಾಡ್ಕೊಂಬಂದವಳೆ ಅನ್ಸದೆ, ಕೋಡ್ಬಳೆ ಎಲ್ಲನೂ. ಬಾ ತಣ್ಣ ಕುಂತ್ಕೊಂಡು ನಾನು ಮಾತಾಡ್ಕೊಂಡು ತಿಂದನ ಈ ಸೊಳಿಗೆ. ಅಪ್ಪ ಏನೋ ಒಂದು 3 ಕಿಲೋ ತಿಂಡಿ ತಂದ್ಕೊಟ್ಲಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನಾನು. ಉಕ್ಕಣಮ್ಮ ತಿನ್ನಕ್ಕೆ ಚಕ್ಲಿನೂ ಸಿಕ್ತು, ಹಾಗೆ ನೀ ದುಡ್ಡು ಸಿಕ್ತು. ಬಾಬಾ ಒಳಗಡೆ ಹೋಗೋಣ. ನಮ್ಮ ಅತ್ತೆ ನನ್ನ ಅದನ್ನೇ ಗೊತ್ತಾಗಿನ ಮುಂಚೆ ದುಡ್ಡು ಒಂದು ಕಡೆ ಎತ್ತಿಕ್ ಬಿಡ್ಬೇಕು. ಅಯ್ಯೋ ಬಾ ಕೊಣಿಕೆ ಹೇಳ್ತೀಯಲ್ಲ, ಬಿರ್ನ ಎತ್ತಿಕ್ ಬಾ, ಬ್ಯಾಗ್ ಎತ್ಕೊಂಡು ಬಿರ್ನ ಹೋಯ್ತೀನಿ. ಗಮ್ಗುಡ್ತಾವೆ ಚಕ್ಲಿನಿ ಪಟ್ಟು. ಪದ್ದಿ ನೀನೊಬ್ಳೆಲ್ಲ ಬುದ್ವಂತೆ, ನಾನು ಬುದ್ವಂತೆ ನೆನೆಯ ಮೆರಿತಾ ಇದ್ದು. ಇವಳು ಒಬ್ಳೆ ಬುದ್ವಂತೆ, ಇನ್ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಏನು ಸಂದಕ್ಕೆ ಮಾಡಿದೀನಿ ಅಡುಗೆಯ. ಹಬ್ಬಬ್ಬಬ್ಬ ಯಾರ ಕಣ್ಣು ಬೇಳ್ದಿದ್ದಂಗಿರಲಿ, ಪಟ ತಿನ್ಕೊಬಿಡೋಣ. ಏನೋ ಮಿಸ್ಟೇಕ್ ಆದಂಗೆ ಐತಲ್ಲ. ಏನಿಲ್ಲ, ಒಂಚೂರು ಉಪ್ಪು ಮುಂದಾಗೈತೆ, ಪರವಾಗಿಲ್ಲ ಬಿಡು. ನನಗೆಲ್ಲ ಹಂಗೆ ಒಂದು ಲೋಟ ನೀರು ಹಾಕ್ಬಿಟ್ಟು ಕೊತ ಅಂತ ಕುದಿಸ್ಬಿಟ್ರೆ ಆಯಿತು. ಪದಕ ಈಗ ತಾನೇ ಅನ್ಕಂಡೆ ಯಾರ ಕಣ್ಣು ಬೀಳ್ದಂಗಿರಲಿ ನಾನು ಊಟದ ಮೇಲೆ ಅಂತ. ಆಗ್ಲೇ ಯಾರೋ ವಕ್ರಿಸ್ಕೊಂಡ್ರಲ್ಲಪ್ಪ. ವಾ ನೀವಾ ಒಳಿಯಂದ್ರೆ ಮನೆ ಒಳಿಯಂದ್ರೆ ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಾ? ಇನ್ನೇನು ಈ ಗುಡಿಸ್ಲು ನಂಗೆ ನಾನೇನೇ ಇರ ಅಂತ ಗತಿ ಬಂದ್ಬಿಡ್ತು. ಪದಕ ನೀವು ಈ ಗುಡಿಸ್ಲು ಖಾಲಿ ಮಾಡ್ಕೊಂಡು ಹೊಂಟ್ಬಿಡಿ, ನಾನು ಈ ಗುಡಿಸ್ಲುನಾಗೆ ಇರ್ತೀನಿ. ಅಲ್ಲ ಇದ್ಯಾಕೆ ಹಿಂಗೆ ಖಾಲಿ ಮಾಡು ಅಂತ ಹೇಳ್ಬಿಟ್ರೆ, ನಾವಿನ್ನು ಮನೆನೂ ಕೊಡ್ತಾ ಇದೀವಿ, ಈಗೆಲ್ಲ ಖಾಲಿ ಮಾಡಕ್ ಆಗಕ್ಕಿಲ್ಲ. ಅಲ್ಲ ಅಂತ ದೊಡ್ಡ ಮನೆಗಿರೋದು ಬಿಟ್ಬಿಟ್ಟು ನೀನು ಯಾಕೆ ಹಿಂಗೆ ಈಗ ಇಲ್ಲಿಗೆ ಬಂದ್ಬಿಟ್ಟಿರೋದು? ಅವಳ ಅಂತೊಳ್ ಕೊಟ್ಕೊಂಡಿದ್ದೀನಿ ಅಂತ ನನ್ನ ಬಾಳಗ್ ನನಗೆ ಅಸಹ್ಯ ಬಂದ್ಬಿಟ್ಟೈತೆ ಕಣಕೋ, ಅಸಹ್ಯ ಬಂದ್ಬಿಟ್ಟೈತೆ. ಅವಳು ಬಾಳಗಿಷ್ಟು ಇಷ್ಟು ಬೆಂಕಿ ಹಾಕ ಇನ್ನೊಂದು ಕಿತ್ತ ಅವಳ ಹತ್ರಕ್ಕೆ ಹೋಗಕ್ಕಿಲ್ಲ ನಾನು. ಯಾಕೆ ಹೋಗಕ್ಕಿಲ್ಲ? ಅಂಥದ್ದು ಏನಾಯ್ತು? ಏನಾರ ಜಗಳ ಈಗಲ ಮಾಡಿದ್ಲಾ ಇಲ್ಲ ಏನಾರ ಅಂದ್ಬಿಟ್ಲಾ? ಜಗಳ ಈಗಲ ಮಾಡಿದ್ರು ನಾನೇನು ತಲೆ ಕೆಡ್ಸ್ಕೊಳಕ್ ಹೋಯ್ತಿರ್ಲಿಲ್ಲ, ಜಗಳನೂ ಮಾಡಲಿಲ್ಲ, ಏನು ಅನ್ಲೂ ಇಲ್ಲ. ಆದ್ರೆ ಅವಳು ಈಗ ಬಸ್ರಿ ಆಗ್ಬಿಟ್ಟವಳೆ. ಬಸ್ರಿ ಆಗೋಳ? ಅಲ್ಲ ಅದು ಖುಷಿ ಪಡ್ಬೇಕಿದ್ಯಾ, ನೀನು ಬೇಜಾರು ಮಾಡ್ಕೊಂಡಿದ್ಯಾ? ಅಯ್ಯೋ ಪದಕ ಅಲ್ಲ ನೀನು ಪೆದ್ದಕ. ನಾ ಇನ್ನೂ ಹೋಗೋರು ನನಗೆ 15-20 ದಿನ ಆಗಿಲ್ಲ, ಆಗಲೇ ನೀನಿಯ ಬಸ್ರಿ ಅಂತ ಹೇಳಿದ್ರೆ ಅದೇನರ್ಥ? ಹೋಗೊಂದು ತಿಂಗಳಾಯ್ತು ಅಂತ ನೀನು ಅನ್ಕ. ಅವಳಿಗಾಗಲೇ 4 ತಿಂಗಳು 3 ತಿಂಗಳು ಅಂತ ಏನೋ ಹೇಳ್ತಾ ಇದ್ರು. ಯಾರಲ್ಲ ನಿಂಗೆ ಹೇಳಿದ್ದು? ಯಾಕೆ ಇಲ್ವೇ ಮಮತ್ಯ ಅವಳೇ ನೀನು ಹೇಳಿದ್ ನನಗೆ. ನನ್ನ ಹೆಂಡ್ರು ಬಸ್ರಿನೂ ಅಲ್ವೋ ಗೊತ್ತೇ ಇಲ್ಲ ಅಂತ ಬೊಗಳ್ತಾಳೆ. ಹೆಣ್ಣು ಕುಲಕ್ಕೇನೆ ನೀ ಅವಮಾನ ನನ್ನ ಹೆಂಡ್ರಂತೂ. ಅಲ್ಲ ಆ ಮಮತಿ ಹೇಳಿದ್ದು ಅಂತ ಹೇಳ್ಬಿಟ್ಟು ನೀನು ಮುಂಚ್ಕೊಂಡು ಬಂದ್ಬಿಡೋದೇನೇನಿಯ? ನಿಂಗೆ ಗೊತ್ತಿಲ್ವಾ ಅವಳ ಪಿಲಾನ್ ಏನು ಅಂತ ಹೇಳ್ಬಿಟ್ಟು ನೀನು ಓಡಿಸ್ಬೇಕು ಅನ್ನೋದೇನೇ ಅವಳಿಗೆ ದೊಡ್ಡ ಪಿಲಾನು ಏನೋ ಒಂದು ಹೇಳಿರ್ತಾಳೆ, ಅದಕ್ಕೆ ನೀನು ಮುಂಚ್ಕೊಂಡು ಬಂದ್ಬಿಟ್ಟಿರ್ತೀಯ. ನೀನು ನೋಡಿದ್ಲಾ? ನೀನು ಹೋಗ್ಬಿಟ್ಟು ನೋಡಿದ್ದ ಅವಳು ಬಸ್ರಿ ಇಲ್ಲ ಅಂತ ಹೇಳ್ಬಿಟ್ಟು? ಇದೇನಕ್ಕ ಹಿಂಗೆ ಹೇಳ್ತೀಯ? ನಾನೆಲ್ಲಿ ನೋಡೋಕ್ಕಾಯ್ತದೆ? ನೀನು ದೊಡ್ಡ ಪಂಡಿತ ನೋಡಕ್ಕೆ. ಅಲ್ಲ ಕಣ, ಹೋಗ್ಬಿಟ್ಟು ಯಾರನ್ನೂ ಪಂಡಿತರು ಯಾರನ್ನಾರು ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಬೇಕಿತ್ತಾನೆ ನೀನು. ನನ್ನ ಹೆಂಡ್ರು ಬಸ್ರ ಅಲ್ವಾ ಅಂತ ಹೇಳ್ಬಿಟ್ಟು ಅವಳು ಮಾತು ನಂಬ್ಕೊಂಡು ಚಂಗಂತ ಎಗಡ್ಕೊಂಡು ಬಂದ್ಬಿಟ್ಟ. ಇಲ್ಲಿ ಮನೆ ಖಾಲಿ ಮಾಡ್ರಿ, ಗುಡಿಸ್ಲು ಖಾಲಿ ಮಾಡ್ರಿ ಅಂತ ಹೇಳ್ಬಿಟ್ಟು ಏನ್ಲ ಬಂದ್ರೆ ನಿಂಗೆ? ಹೋಗಿ ಒಂದು ಕಿತ ಪಂಡಿತ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಕೇಳೋ ಒಂದು ಕಿತ ಬಸ್ರ ಅಲ್ವಾ ಅಂತ ಹೇಳ್ಬಿಟ್ಟು. ಕೂನಲ್ವೇ ನಂಗೆ ತಲೆಗೆ ಐಡಿಯಾನೇ ಒಳಿಲಿಲ್ವಲ್ಲ. ನೀನ್ ತಲೆನಾಗ ಏನೋ ಇದ್ರಲ್ವೇ ಹೇಳಕ್ಕೆ? ಎದ್ದೋಗು, ಹೋಗ್ಬಿಟ್ಟು ಆ ಪಂಡಿತ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಮಂಟ ಕರ್ಕೊಂಡು ಹೋಗ್ಬಿಟ್ಟು ನೀನು ಎಂಡ್ರನ್ನ ಕರೆದ್ಬಿಟ್ಟು ಪರೀಕ್ಷೆ ಮಾಡೋಗು. ಆಮೇಲಿಂದ ಬೇಕಾದ್ರೆ ಯೋಚನೆ ಮಾಡಿವಂತ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವಳು ಬುದ್ಧಿ ಕಲಿಸ್ತಿತ್ತೀಯ ಸರಿಯಾಗಿ ಅಂತ ಅನ್ಕೊಂಡು ನಾನು ಕುಂತ್ಕೊಂಡ್ರೆ ಇವನೇನಿಯ ಬಂದ್ಬಿಟ್ಟ ಇಲ್ಲಿಗೆ. ಅಯ್ಯ ಎದ್ದೋಗು ಸುಮ್ಕೆನೇನಿಯ. ಪದಕ ಒಳ್ಳೆ ಐಡಿಯಾನೇ ಕೊಟ್ಬಿಟ್ಟೆ ನೀನು. ಹೂನಲ್ವೇ ಹೋಗ್ಬಿಟ್ಟು ಅಂತಿದ್ದ ಪರೀಕ್ಷೆ ಮಾಡಿಸ್ಬಿಟ್ಟು ಆಮೇಲೆ ಕಿತ್ತಾಡ ನೀ ಅವಳ ಹತ್ರ. ಸುಮ್ಮನೆ ಯಾಕೆ? ಅಕ್ಕ ಏನೋ ಸಾರು ಘಮ 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 ಅಂತ ಐತೆ. ಅಯ್ಯೋ ನಂಗೆ ತಿನ್ನಕ್ಕೆ ನೆಮ್ಮದಿಯಾಗಿ ಬಿಡೋದೇ ಇಲ್ಲ ಯಾರನ್ನು.
ಹ್ಞೂ ಕಣ ಉಪ್ಪು ಒಂಚೂರು ಮುಂದಾಗೈತೆ. ಪರವಾಗಿಲ್ಲ ಪರವಾಗಿಲ್ಲ, ಒಂಚೂರೇನು ಒಂದು ಜಾಸ್ತಿ ಮುಂದಾಗಿದ್ರು ಪರವಾಗಿಲ್ಲ. ಏ ಸಾರ್ ಕೆಳ್ಳಗೈತೆ ಅಂತ ಏನ್ ಸಂಡಕ್ಕಿಲ್ಲ. ನಿನ್ ಬಾಯಿಗೆ ಕುದ್ರನೇನಿಯ ಉಗುದು ಬಿಡ್ತೀಯ ಬೇಡ ಬೇಡ ಅಂತ ಹೇಳ್ಬಿಟ್ಟು. ಏ ಪರವಾಗಿಲ್ಲ, ಉಗುತ್ರುಣುವೆ ಗಮ್ ಘಮ ಅಂತ ವಾಸನೆ ಬರ್ತಾ ಇದ್ರೆ ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ವೇ? ಅಯ್ಯೋ ಮುದ್ದೆ ನೆನೆಯ ಖಾಲಿಯಾಗಿ ಹೋಗ್ಬಿಟ್ಟೈತೆ. ಏ ತತ್ತಳ ಕೈ ಕಡಿಕೆ ಅನ್ವೆ ನೆನೆಯ ತಿಂತೀನಿ. ಓ ನೀನ್ ಇದೊಳೆ ಸಂದಕ್ಕೆ ಹೇಳ್ತಾ ಇದೀಯ. ನಿನ್ ಕೊಯ್ಯಾರ ಏನ್ ಕೊಟ್ರು ತಿಂತೀನಿ. ಹೋಗ್ಬಿಟ್ಟು ಬಿರ್ನ ಇಕ್ಕಬಿಟ್ಟು ಬರೋಗು. ಇನ್ನೇನ್ ಮಾಡಕ್ಕಾಯ್ತದೆ. ಇನ್ನೇನು ರಾತ್ರಿ ಕುರ್ಲಿ ಒಂಚೂರು ಸಾರು ಅಂತ ಇರಿಸ್ಕೊಂಡಿದ್ದೆ. ಇವನ್ ಮಾಡಿದ ಕೆಲ್ಸಕ್ಕೆ ಎಲ್ಲ ಇವಾಗ ಮುಗಿದೋಯ್ತದೆ. ಸರಿ ಇರು, ಹೋಗ್ಬಿಟ್ಟು ಇಕ್ಕಬಿಟ್ಟು ಬರ್ತೀನಿ, ತಿನ್ನೋಣ. ಏನಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.